ನಮಸ್ತೆ, ನೀವು ನೋಡ್ತಾ ಇದ್ದೀರಾ News18 ಡಿಜಿಟಲ್. ನಾನು ರಘುರಾಜ್. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆ ಕೈಗೊಂಡಿರುವಂತಹ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಒಂದು ಕಡೆ ಬಹಳ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಮತ್ತೊಂದು ಕಡೆ ಏನು ಕೇವಲ ಅರಣ್ಯ ಇಲಾಖೆಯವರು ಬಲಾಢ್ಯರ ಜಮೀನನ್ನ ತೆರವು ಮಾಡೋದನ್ನ ಬಿಟ್ಟು ಕೇವಲ ಏನು ಬಡ ರೈತರ ಒಂದು ಜಮೀನನ್ನ ತೆರವು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಗಂಭೀರವಾದಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಏನು ಜಿನಗಲಕುಂಟೆ ಸರ್ವೆ ನಂಬರ್ 2ರಲ್ಲಿನ ಸುಮಾರು 1 ಎಕರೆ ಒಂದು ಅರಣ್ಯ ಜಮೀನು ಒತ್ತುವರಿ ಆಗಿದೆ ಅಂತಕ್ಕಂಥ ಒಂದು ವಿಚಾರದಲ್ಲಿ ಸಾಕಷ್ಟು ವರ್ಷಗಳಿಂದ ಕೂಡ ಒಂದು ಹಗ್ಗ ಜಗ್ಗಾಟ ನಡೀತಾ ಇದೆ. ಈ ಬಗ್ಗೆ ಏನು ಕೇಂದ್ರ ಅರಣ್ಯ ಇಲಾಖೆ ಮತ್ತೆ ರಾಜ್ಯ ಅರಣ್ಯ ಇಲಾಖೆ ಸೂಕ್ತ ನಿರ್ದೇಶನ ಇದ್ರೂ ಕೂಡ ಅಲ್ಲಿ ಒಂದು ಸರ್ವೆ ಕಾರ್ಯವನ್ನು ಕೂಡ ಮಾಡ್ತಾ ಇಲ್ಲ. ಯಾಕಂತಂದ್ರೆ ಅವರು ಆ ಒಂದು ಜಮೀನನ್ನ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವರು ಪ್ರಭಾವಿಗಳು ಮತ್ತೆ ಏನು ಆಡಳಿತ ಪಕ್ಷದ ನಾಯಕರು ಅನ್ನೋ ಕಾರಣಕ್ಕೆ ಆ ಒಂದು ಜಮೀನನ್ನ ತೆರವು ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪ ಕೂಡ ಇರತಕ್ಕಂಥದ್ದು. ಏನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಎನ್ನಲಾದಂತಹ ಒಂದು ಆರೋಪ ಕೂಡ ಈಗ ಕೇಳಿ ಬಂದಿರುವಂಥದ್ದು. ಈಗಾಗಲೇ ನವೆಂಬರ್ 6ರಂದು ಈ ಬಗ್ಗೆ ಒಂದು ಜಂಟಿ ಸರ್ವೆ ಕೂಡ ನಿಗದಿಯಾಗಿತ್ತು. ಏನು ಸರ್ವೆ ನಂಬರ್ 2ರಲ್ಲಿನ ಸುಮಾರು 61 ಎಕರೆ ಅಲ್ಲಿ ಒಂದು ಅರಣ್ಯ ಇಲಾಖೆಯ ಜಮೀನು ಒತ್ತುವರಿ ಆಗಿದೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಜಂಟಿ ಸರ್ವೆಗೆ ನಿಗದಿಯಾಗಿತ್ತು ಸಮಯ ಮತ್ತೆ ದಿನಾಂಕ. ಆದ್ರೆ ಆ ಒಂದು ದಿನಾಂಕ ಅಚ್ಚರಿಯಾಗಿ ಮುಂದೂಡಿಕೆಯಾಗಿದೆ. ಮತ್ತೆ ಈ ಒಂದು ದಿನಾಂಕವನ್ನ ನಿಗದಿ ಮಾಡಬೇಕು ಮತ್ತೆ ಅಲ್ಲಿ ಇರುವಂತಹ ಒಂದು ಒತ್ತುವರಿಯನ್ನ ತೆರವು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ರೈತ ಸಂಘದ ಮುಖಂಡರು ಡಿಸೆಂಬರ್ 5ರಂದು ಈಗ ಅರಣ್ಯ ಇಲಾಖೆಗೆ ಒಂದು ಗಡುವನ್ನು ಕೊಟ್ಟಿದ್ದಾರೆ. ಏನು ಕೋಲಾರ ಜಿಲ್ಲೆ ಅರಣ್ಯ ಇಲಾಖೆ ಕಚೇರಿ ಮುಂದೆ ಈಗ ರೈತ ಸಂಘದ ನಾಯಕರು ಮತ್ತೆ 10 ಕಾರ್ಯಕರ್ತರು ಒಂದು ಪ್ರತಿಭಟನೆಯನ್ನ ಮಾಡಿ ಏನು ಟ್ರ್ಯಾಕ್ಟರ್ ಮತ್ತೆ ಒಂದು ಎತ್ತುಗಳು ಮತ್ತು ದನ ಕರುಗಳ ಸಮೇತ ಒಂದು ಪ್ರತಿಭಟನೆಯನ್ನ ಕೋಲಾರದಲ್ಲಿ ಮಾಡಿದ್ರು. ಈ ಬಗ್ಗೆ ರೈತ ಮುಖಂಡರು ಕೂಡ ಮಾತನಾಡಿದ್ದಾರೆ. ಏನು ಕೋಲಾರ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆಯ ಕಾನೂನು ಬಡವರಿಗೆ ಒಂದು ಮತ್ತೆ ಪ್ರಭಾವಿಗಳಿಗೆ ಒಂದು ಎಂಬಂತಾಗಿದೆ. ಯಾಕಂತ ಹೇಳಿದ್ರೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಈ ಹಿಂದೆ ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ನಲಾಗಿರುವಂತಹ ಒಂದು ಜಮೀನಿನ ಸರ್ವೆ ಕಾರ್ಯವನ್ನು ಕೂಡ ಅಧಿಕಾರಿಗಳು ನಡೆಸ್ತಾ ಇಲ್ಲ. ಹಾಗಾಗಿನೇ ಸರ್ವೆ ಕಾರ್ಯವನ್ನು ನಡೆಸಿ ಅಲ್ಲಿ ಒತ್ತುವರಿ ಏನಾದ್ರು ಆಗಿದ್ರೆ ಖಂಡಿತ ಅದನ್ನ ತೆರವು ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಈಗ ರೈತ ಮುಖಂಡ ಆಗಿರತಕ್ಕಂಥ ನಾರಾಯಣಗೌಡ ಅವರು ಮಾಡ್ತಾ ಇರುವಂತದ್ದು. ಇನ್ನು ನಾವು ಕೋಲಾರ ಜಿಲ್ಲೆಯಲ್ಲಿ ಏನು ಅರಣ್ಯ ಇಲಾಖೆ ಕೈಗೊಂಡಿರುವಂತಹ ಈ ಒಂದು ತೆರವು ಕಾರ್ಯಾಚರಣೆ ಏನಿದೆ ಆ ತೆರವು ಕಾರ್ಯಾಚರಣೆ ಖಂಡಿತ ಒಂದು ಮೇಲ್ನೋಟಕ್ಕೆ ಮಾತ್ರ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಯಾಕಂತ ಹೇಳಿದ್ರೆ ಪ್ರಭಾವಿಗಳ ಜಮೀನಿನ ತಂಟೆಗೆ ಮಾತ್ರ ಅಧಿಕಾರಿಗಳು ಹೋಗ್ತಾ ಇಲ್ಲ, ಕೇವಲ ಬಡಬಗ್ಗರ ಜಮೀನಿನ ಒಂದು ತೆರವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಅನುಮಾನ ಕೂಡ ಈಗ ಕಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಮುಳಬಾಗಿಲು ತಾಲೂಕಿನ ಏನು ಕಗ್ಗಲತ್ತ ಗ್ರಾಮದಲ್ಲಿ ಏನು ಕಳೆದ ಭಾನುವಾರ ನಡೆದಿತ್ತು. ಇನ್ನು ಅಲ್ಲಿ ಗ್ರಾಮಸ್ಥರು ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳ ಮಧ್ಯೆ ಘರ್ಷಣೆ ಆಗಿತ್ತು. ಈ ಬಗ್ಗೆ ಸಾಕಷ್ಟು ಟೀಕೆಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಏನು ಕಗ್ಗಲತ್ತ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ತೆರವು ಕಾರ್ಯಾಚರಣೆ ಮಾಡಕ್ಕೆ ಹೋದಂತಹ ವೇಳೆಯಲ್ಲಿ ಅದಕ್ಕೆ ಗ್ರಾಮಸ್ಥರು ಅಡ್ಡಿಯನ್ನ ಮಾಡಿದ್ರು. ಅಲ್ಲೂ ಕೂಡ ಸರ್ವೆ ನಂಬರ್ 2ರಲ್ಲಿ ಏನು ಇರತಕ್ಕಂತ ಜಮೀನಿದೆ ಆ ಜಮೀನು ನಮಗೆ ಸೇರಿದ್ದು ಅಂತಕ್ಕಂಥ ಒಂದು ಒತ್ತಾಯವನ್ನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರೋದೇ ಬೇರೆ. ಯಾಕಂತ ಹೇಳಿದ್ರೆ ಏನು ಸರ್ವೆ ನಂಬರ್ 2ರಲ್ಲಿ ಇರ್ತಕ್ಕಂಥ ಸುಮಾರು ಒಂದು 200 ಎಕರೆ ಜಮೀನೇನಿದೆ ಆ ಒಂದು ಜಮೀನೇನಿದೆ ಅದು ಅರಣ್ಯ ಇಲಾಖೆಗೆ ಸೇರುತ್ತೆ. 1964ರಲ್ಲಿ ಈ ಒಂದು ಜಮೀನು ಏನು ಅರಣ್ಯ ಇಲಾಖೆ ಸುಪರ್ದಿಯಲ್ಲಿತ್ತು. ಈಗ ಅದನ್ನ ಕೆಲವರು ಪ್ರಭಾವಿಗಳು ಅದನ್ನ ಒತ್ತುವರಿ ಮಾಡ್ಕೊಳ್ಳಿಕ್ಕೆ ನೋಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಚಾರವನ್ನ ಜಿಲ್ಲಾ ಅರಣ್ಯ ಅಧಿಕಾರಿ ಆಗಿರತಕ್ಕಂಥ ಏಡುಕೊಂಡಲವರು ಹೇಳ್ತಾ ಇರುವಂತದ್ದು. ಅದೇ ಈ ಬಗ್ಗೆ ರೈತರ ವಿರುದ್ಧವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ಗ್ರಾಮಸ್ಥರು ಒಂದು ಸಾಕಷ್ಟು ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಏನು ಕಳೆದ ಒಂದು ಭಾನುವಾರ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಏನು ಪ್ರತಿಭಟನೆಗೆ ಏನು ಗ್ರಾಮಸ್ಥರು ಮಾಡ್ತಾ ಇದ್ರು ಅವರ ಕುಟುಂಬದಲ್ಲಿ ಒಬ್ಬರು ಏನು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಈ ಸಾವಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರಣ ಅಂತಕ್ಕಂಥ ಒಂದು ಟೀಕೆಯನ್ನು ಕೂಡ ಗ್ರಾಮ ಸಂಬಂಧಿಕರು ಮಾಡ್ತಾ ಇದ್ದಾರೆ. ಅವರು ಎಲ್ಲಿ ಜಾಗ ನಮ್ಗಲ್ದನೆ ಅರಣ್ಯ ಇಲಾಖೆ ಸುಪರ್ದಿಗೆ ಈ ಒಂದು ಜಮೀನು ಹೋಗ್ಬಿಡ್ತು ಅಂತಕ್ಕಂಥ ಒಂದು ಚಿಂತೆ ಇತ್ತು. ಹಾಗಾಗಿನೇ ಏನು ವೆಂಕಟರಾಮಪ್ಪ ಅಂತಕ್ಕಂಥ ಒಂದು 65 ವರ್ಷ ವೃದ್ಧನಿದ್ದಾರೆ. ಅವರು ಈ ಒಂದು ಚಿಂತೆಗೆ ಒಳಗಾಗಿ ಒಂದು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಈ ಸಾವಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರಣ ಅಂತಕ್ಕಂಥ ಒಂದು ಆರೋಪವನ್ನ ಏನು ಅವರ ಒಂದು ಸಂಬಂಧಿಕರು ಮಾಡ್ತಾ ಇರುವಂತದ್ದು. ಒತ್ತುವರಿಯನ್ನು ತೆರವುಗೊಳಿಸಲು ಹಿಂದೇಟು ಹಾಕುವ ಜೊತೆಗೆ ಅರಣ್ಯ ಭೂಮಿನೂ ಇವ್ರು ಬಿಡ್ತಾ ಇಲ್ಲ. ಏನು ನವೆಂಬರ್ 6ನೇ ತಾರೀಕು ಈ ಜಂಟಿ ಕಾರ್ಯಾಚರಣೆ ಅಂದರೆ ಕಂದಾಯ ಮತ್ತು ಅರಣ್ಯ ಇಲಾಖೆ ಜಂಟಿ ಸರ್ವೆಗೆ ಏನು ದಿನಾಂಕ ನಿಗದಿ ಮಾಡಿದ್ರು, ತನ್ನ ರಾಜಕೀಯ ಒತ್ತಡವನ್ನು ಬಳಸಿ ಕಂದಾಯ ಮಂತ್ರಿ ಮತ್ತು ಅರಣ್ಯ ಸಚಿವರ ಮನೆ ಬಾಗಿಲಿಗೆ ಹೋಗಿ ಅವರ ಮನೆ ಬಾಗಿಲನ್ನು ತಟ್ಟಿ, ನೋಡು ಸ್ವಾಮಿ, ಬಡವರ ಬದುಕನ್ನು ಹಾಳು ಮಾಡಿದ್ರೆ ಅದು ಬೇಡ ಆಗಿಲ್ಲ, ನಾನೊಬ್ಬ ರಾಜಕೀಯ ಹಿನ್ನೆಲೆ ಉಳ್ಳವನು, ನನ್ನ ಜಮೀನನ್ನು ಒತ್ತುವರಿ ತೆರವುಗೊಳಿಸೋದು ಬೇಡ ಅಂತೇಳಿ ಕೈಕಾಲು ಬಿದ್ದು ಕೇಳ್ಕೊಂತೀರಲ್ಲ. ಮಾಜಿ ಸಭಾಪತಿಗಳ ರಮೇಶ್ ಕುಮಾರ್ ಅವರೇ, ನಿಮಗೆ ಆತ್ಮಗೌರವ ಸ್ವಾಭಿಮಾನ ಅನ್ನೋದಿದ್ರೆ ಈ ಕೂಡ ಅರಣ್ಯ ಭೂ ಒತ್ತುವರಿಯನ್ನು ನೀವೇ ಸ್ವಯಂ ಪ್ರೇರಿತವಾಗಿ ಬಿಡಿ. ಸಮಾಜಕ್ಕೆ ಮಾದರಿಯಾಗಿ ಅದನ್ನು ಬಿಟ್ಟು ಲಂಗೋ ಲಗಾಮ್ ಇಲ್ದಿರ ನನ್ನ ಅರಣ್ಯ ಭೂಮಿ ಒತ್ತುವರಿ ಮಾಡ್ಕೊಂಡಿದ್ದೆ ಅಂದರೆ ಅದು 61 ಎಕರೆ ಅಲ್ಲ,
ಸುಮಾರು 180 ಎಕರೆ ಅವರು ಒತ್ತುವರಿ ಮಾಡ್ಕೊಂಡಿರೋದು. ಅದು KC ವ್ಯಾಲ್ಯೂ ಏನ್ ನೀರು ಹರಿತಾ ಇದೆ ಗುತ್ತಿಗೆದಾರರಿಂದ ಕಾಂಪೌಂಡ್ ನಿರ್ಮಿಸ್ಕೊಂಡಿರೋದು, ಅವ್ರ ಸ್ವಂತ ದುಡ್ಡಲ್ಲಿ ಹಾಕಿಲ್ಲ. ಇದು ದಾಖಲೆಗಳ ಸಮೇತ ನಮ್ಮಿದೆ. 2013ರಲ್ಲಿ ಗೌರವಾನ್ವಿತ ನ್ಯಾಯಾಲಯದಿಂದ, ಹೈಕೋರ್ಟ್ ನ್ಯಾಯಾಲಯದಿಂದ ಅವರ ಭೂ ಒತ್ತುವರಿ ಮಾಡಲು ಏನೋ ಆದೇಶ ಕೂಡ ಮಾಡಿದ್ದಾರೆ. ಆದೇಶ ಕೂಡ ಲೆಕ್ಕ ಇಲ್ಲ. ಅದಕ್ಕೋಸ್ಕರ ಇವತ್ತು ರೈತ ಸಂಘದಿಂದ ಒಂದು ಅರಣ್ಯ ಉಪ ಸಂರಕ್ಷಣಾಧಿಕಾರಿಗಳಿಗೆ ಮತ್ತು ಕಂದಾಯ ಇಲಾಖೆಯವರನ್ನು ಎಚ್ಚರಿಕೆ ಕೊಡ್ತಾ ಇದ್ವಿ. ಡಿಸೆಂಬರ್ 5ನೇ ತಾರೀಕಿನ ಒಳಗಡೆ ಈ ಒಂದು ಬಡವರ ಬದುಕನ್ನು ಬೀದಿಗೆ ತಿಳಿದಂತೆ ಶ್ರೀಮಂತರಾದ ರಮೇಶ್ ಕುಮಾರ್ ಅವರ ಮತ್ತು ಭೂಗಳ್ಳರ ಸಂಪೂರ್ಣ ಅರಣ್ಯ ಭೂ ಒತ್ತುವರಿಯನ್ನು ತೆರವುಗೊಳಿಸಲು ದಿನಾಂಕವನ್ನು ನಿಗದಿ ಮಾಡದೇ ಇದ್ದರೆ ಅದೇ ಡಿಸೆಂಬರ್ 5ನೇ ತಾರೀಕಿನಿಂದ ನೀವು ಎಲ್ಲಿ ಬಡವರ ಅರಣ್ಯ ಭೂ ಒತ್ತುವರಿಯನ್ನು ತೆರವುಗೊಳಿಸಿದರೆ ಅದೇ ಜಾಗದಿಂದ ಮತ್ತೆ JCBಗಳಿಗೆ ಪರ್ಯಾಯವಾಗಿ ಟ್ಯಾಕ್ಟ್ರಿಗಳನ್ನು ಗರ್ಜನೆ ಮಾಡುವ ಮುಖಾಂತರ ಆ ಜಮೀನನ್ನು ಪಡೆಯುವಂತಹ ಹೋರಾಟ ಮಾಡುವ ಚಳುವಳಿ, ನಿರಂತರ ಚಳುವಳಿ ಮಾಡುವ ಎಚ್ಚರಿಕೆಯನ್ನು ಅರಣ್ಯ ಅಧಿಕಾರಿಗಳಿಗೆ, ಅರಣ್ಯ ಸಚಿವರಿಗೆ, ಕಂದಾಯ ಮಂತ್ರಿಗೆ ನೀಡ್ತಾ ಇದ್ದಾರೆ. ಆಗಲೇ ಇಲ್ಲಿರ್ತಕ್ಕಂಥ ನಮ್ಮ RFO ಇರ್ತಕ್ಕಂಥ ಕುಮಾರ ಜ್ಯೋತಿಯವರು ಅವ್ರು ಹೋಗ್ತಕ್ಕಂಥ ಪಾಸ್ಟ್ ನೋಡಿದ್ರೆ ಬಹುಶಃ ಭಾರತವನ್ನು ನುಂಗೋ ಥರ ಕಾಣಿಸ್ತಾ ಇದ್ದಾರೆ. ಬಹುಶಃ ಅವರೇನು ಇವು ರೈತರ ಪರವಾಗಿದ್ದಾರೋ ಇಲ್ಲ ಅವ್ರ ಮನೇಲಿ ರೈತರು ಇದ್ದಾರೋ ಇಲ್ವೋ, ಇಲ್ಲಾಂದರೆ ಅವರು ಹಿಂದೆ ಮುಂದೆ ಯಾರೋ ಹುಟ್ಟಿದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಈಗಾಗಲೇ ಅವ್ರು ಟ್ರಾನ್ಸ್ಫರ್ ಆರ್ಡರ್ ಬಂದಿದ್ರೂ ಮೂಮೆಂಟ್ ಆರ್ಡರ್ ಬಂದಿಲ್ಲ ಅಂದ್ಬಿಟ್ಟು ರೈತರಿಗೆ ಕಿರುಕುಳ ಕೊಡ್ತಾಯಿದ್ದಾರೆ. ಈಗಾಗಲೇ ನಾನು ಹೇಳಿದ್ದೀನಿ, ಸುಮಾರು 10-15 ಕಡೆ ಚಿರತೆ ಬಂದಾಗ ಒಂದು ಚಿರತೆ ಹಿಡಿಯೋಕ್ಕೆ ಹೋಗ್ತಾ ಇರಲಿಲ್ಲ. ಸೊ ಅದನ್ನು ಚಿರತೆ ಹಿಡಿದ್ಬಿಟ್ಟು ರೈತರ ಬಾಳಲ್ಲಿ ಚಲಾಟ ಆಡೋಕ್ಕೆ ಬರ್ತಾಯಿದ್ದಾರೆ. ನಾನು ಈಗಾಗಲೇ ಸೆಷನಲ್ಲಿ ಏನು ಮಾತಾಡಿದ್ದೀನಿ, ಈಶ್ವರ್ ಖಂಡ್ರೆ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಜಂಟಿ ಸರ್ವೆ ಮಾಡೋ ತನಕ CM ಅವರೇ ಆದೇಶ ಮಾಡಿದ್ದಾರೆ, ಜಂಟಿ ಸರ್ವೆ ಮಾಡೋ ತನಕ ರೈತ ತಂಟೆಗೆ ಹೋಗ್ಬಿಡಿ ಅಂತ ಹೇಳಿದ್ದಾರೆ. ಇಲ್ಲಿ ತನಕ ಸರ್ವೇನೇ ಆಗಿಲ್ಲ. ಬಟ್ ಆದರೆ ದಬ್ಬಾಳಿಕೆ ಅನ್ನೋದು ಜಾಸ್ತಿ ಆಗಿದೆ. ಈಗಾಗಲೇ ಇವತ್ತು DC ಹತ್ರ ಮಾತಾಡಿದ್ದೀನಿ. DC ಹತ್ರ ಮಾಡಿ ಸೆಷನಲ್ಲಿ ಕೂಡ ಪಾಯಿಂಟ್ ಹಾಕ್ಕೊಂಡಿದ್ದೀನಿ. ಇವತ್ತು ಒಬ್ಬ ಅಧಿಕಾರಿ ಬಂದು ಒಬ್ಬ ತಮ್ಮನ ಕೈಯಲ್ಲಿ ಬಂದು ಏನು ಖಾಸಗಿ ವಿಚಾರದಲ್ಲಿ ಬಂದು ಏನು ಅರಣ್ಯ ಇಲಾಖೆ ಒಂದು ಕಾಂಟ್ರಾಕ್ಟ್ ಕೆಲಸ ಯಾರ ಕೈಯಲ್ಲಿ ಮಾಡಿಸಿದ್ರೆ ಅದು ಬಿಲ್ ಕೂಡ ಎತ್ಕೊಂಡಿದ್ದೀನಿ. ಈಗಾಗಲೇ ವಿರೂಪಾಕ್ಷ ಪಕ್ಕದಲ್ಲಿ ಯಾವ ಜಮೀನು ತೊಗೊಂಡು ಅದು ಕೂಡ ಎತ್ತಿದ್ದೀನಿ. ಇದೆಲ್ಲ ಸೆಷನಲ್ಲಿ ಎತ್ತೀನಿ. ನೀವು ಎಷ್ಟು ಫಾಸ್ಟ್ ಹೋದರೆ ನಿಮ್ಮಷ್ಟು ಫಾಸ್ಟ್ ನಾನು ಹೋಗ್ಲಿಕ್ಕೆ ರೆಡಿ ಇದ್ದೀನಿ. ಖಂಡಿತವಾಗ್ಲೂ ಅದು ಸತ್ಯ ಇದೆ, ರೆಡಿ ಇದ್ದೀನಿ. ಒಬ್ಬ ಅಧಿಕಾರಿ ಬಂದು ಎಲ್ಲೆಲ್ಲಿ ಜಮೀನು ತೊಗೊಂಡಿದ್ದಾರೆ, ಯಾರ ಕೈಯಲ್ಲಿ ವರ್ಕ್ ಮಾಡಿಸಿದ್ದಾರೆ ಅನ್ನೋದನ್ನು ಈಗಾಗಲೇ ನಮಗೆ ದಾಖಲೆ ಸಾಬೀತು ಮಾಡಿದ್ದೀನಿ. ಇದಕ್ಕೆ ಮಾನ್ಯ ಈಶ್ವರ್ ಖಂಡ್ರೆ ಅವರು ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಇಲ್ಲಿ ಸೆಷನ್ ಉತ್ತರ ಕೊಡಬೇಕಂತ ಪ್ರಶ್ನೆ ಹಾಕ್ಕೊಂಡಿದ್ದೀನಿ. ಸೊ ಇದರಿಂದ ಸುಮಾರು ವರ್ಷಗಳಿಂದ ರೈತರಿಗೆ ಮಾಡ್ತಕ್ಕಂಥ ಜಮೀನನ್ನು ಪೊಲೀಸ್ ಇಟ್ಕೊಂಡು ದಬ್ಬಾಳಿಕೆಯಿಂದ ಕಿತ್ಕೊಂಡಾಗ ರೈತರು ಅವತ್ತೇನಕ್ಕೆ ಹೆಂಗಡ್ತಾರೆ. ಸೊ ಅದರಿಂದ ನೆನ್ನೆ ಕಿತ್ಕೊಂಡಿರ್ತಕ್ಕಂಥ ಜಮೀನಲ್ಲಿ 2 ರೈತರು ರಾತ್ರಿ ಏನಾಗಿದೆ ಹೃದಯಾಘಾತದಿಂದ ಸತ್ತವ್ರೆ. ಇದಕ್ಕೆ ಹೊಣೆ ಯಾರು? ನಾನಾ, ನೀವಾ, ಇಲ್ಲ ನಿಮ್ಮ ಈಶ್ವರ್ ಖಂಡ್ರೆ ಅವರ? ಯಾರು ಹೊಣೆ? ಇವತ್ತು ಏಕಾಏಕಿ ಬಂದು ಕೋಲಾರ ಜಿಲ್ಲೆದ ಬಡವ್ರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ನಡೀತಾ ಇದೆ. ಇವತ್ತು ಈಗಾಗಲೇ ಸುಪ್ರೀಂ ಕೋರ್ಟಿಂದ ಕೂಡ ಆರ್ಡರ್ ಆಗಿದೆ, ಸೆಂಟ್ರಲಿಂದ ಆರ್ಡರ್ ಆಗಿದೆ. ಇವತ್ತೇನು ಒತ್ತುವರಿ ಆಗಲಿಕ್ಕೆ ಇವರೆಲ್ಲ ಬಿಟ್ಬಿಟ್ಟಿದ್ದೀರಿ. ಈ ಚಿಕ್ಕ ಪುಟ್ಟ ರೈತರ ಬಗ್ಗೆ ನಿಮ್ಮ ದಬ್ಬಾಳಿಕೆ ನಡೆದು ನಾಚಿಕೆ ಆಗ್ಬೇಕು ನಿಮಗೆಲ್ಲ. ನಾವು ಪ್ರಜಾಪ್ರಭುತ್ವದ ಹುಟ್ಟಿ ನಾವು ಜನಪ್ರತಿನಿಧಿಗಳಾಗಿ ನಾವು ನಮಗೆ ಇವ್ರನ್ನ ಕಾಪಾಡೋಕ್ಕೆ ಹೋಗ್ತಾ ಇದ್ಮೇಲೆ ನಮಗೊಂಥರ ನಾಚಿಕೆ ಆಗ್ತದೆ. ಖಂಡಿತವಾಗ್ಲೂ ಇದನ್ನು ನಾನು DC ಹತ್ರ ಕೂತ್ಕೊಂಡು ಕುಲಂಕುಷ 2 ಅವರ್ ಮಾತಾಡಿದ್ದೀನಿ. ಸೊ ಮುಂದಿನ ದಿವಸ ಡಿಸೆಂಬರ್ ನಮ್ಮ ಏನು ಸೆಷನ್ ನಡೀತು ಅಧಿವೇಶನದಲ್ಲಿ ನಾನು ಕೇಳಲಿಕ್ಕೆ ರೆಡಿ ಇದ್ದೀನಿ. ಈಗಾಗಲೇ ನಾನು ಕೇಳಿದ್ದೀನಿ, ಸ್ಟಾರ್ ಕ್ವಶನ್ ಕೇಳಿದ್ದು ಉತ್ತರ ಕೊಡಲಿ ಅಂತ ಕಾಯ್ತಾ ಇದ್ದೀನಿ. ಈ ಬಗ್ಗೆ ಏನು ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಕೂಡ ಮಾತನಾಡಿದ್ದಾರೆ. ಅವರು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದ್ ಕಡೆ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ. ಖಂಡಿತ ಅದು ಅರಣ್ಯ ಇಲಾಖೆಯ ಒಂದು ಜಮೀನು ಆದಲ್ಲಿ ಜಂಟಿ ಸರ್ವೆಯನ್ನ ಮಾಡಿ ಖಂಡಿತ ಗ್ರಾಮಸ್ಥರ ಒಂದು ಮನವೊಲಿಸಬೇಕು. ಯಾಕಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಮುಳಬಾಗಿಲು RFO ಜ್ಯೋತಿ ಇದ್ದಾರೆ, ಅವರು ಸಾಕಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಅವರು ಒಂದು ತೆರವು ಮಾಡ್ತಕ್ಕಂಥ ಕೆಲವೊಂದು ವಾಹನಗಳ ಬಳಕೆಯಲ್ಲಿ ಕೂಡ ಅದು ಸಾಕಷ್ಟು ಮಿಸ್ಯೂಸ್ ಆಗಿದೆ. ಸ್ವಂತ ಕುಟುಂಬದವರಿಗೆ ಆ ಒಂದು ತೆರವು ಮಾಡ್ತಕ್ಕಂಥ ಜವಾಬ್ದಾರಿ ಮತ್ತೆ ವಾಹನಗಳ ಒಂದು ಬಳಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಮತ್ತೆ ಅವರು ಮುಳಬಾಗಿಲು ಒಂದು RFO ಆದ ನಂತರ ಸಾಕಷ್ಟು ಒಂದು ಆಸ್ತಿಯನ್ನು ಮಾಡಿದ್ದಾರೆ. ಅದರ ದಾಖಲಾತಿ ಪತ್ರಗಳು ಕೂಡ ನನ್ನ ಜೊತೆ ಇದೆ. ಅದನ್ನ ಖಂಡಿತ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ. ಮತ್ತೆ ಸದನದಲ್ಲೂ ಕೂಡ ಅವರ ಭ್ರಷ್ಟಾಚಾರವನ್ನ ಪ್ರಸ್ತಾಪ ಮಾಡ್ತೀನಿ ಅಂತಕ್ಕಂಥ ಒಂದು ಹೊಸ ಬಾಂಬನ್ನು ಕೂಡ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಸಿಡಿಸಿರುವಂತದ್ದು. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ಸರ್ವೆ ಡಿಪಾರ್ಟ್ಮೆಂಟ್ ಜೊತೆಗೆ ಚರ್ಚೆ ಮಾಡಿ ಈ ಪ್ರಕರಣವನ್ನು ಕಾನೂನು ಬದ್ಧವಾಗಿ ಯಾವ ರೀತಿಯಲ್ಲಿ ಮುಂದಕ್ಕೆ ತಗೊಂಡು ಹೋಗಬೇಕು ಅದೆಲ್ಲ ನಾವು ಮುಂದಕ್ಕೆ ತಗೊಂಡು ಹೋಗ್ತೀವಿ. ಮತ್ತೆ ಕೆಲವು ಆರೋಪಗಳು ಇವತ್ತು ರೈತ ಸಂಘ ಅವರು ನಮಗೂ ಮನವಿ ಕೊಟ್ಟಿದ್ದನ್ನು ನಾವು ಬಲಾಢ್ಯರನ್ನ ಮಾತ್ರ ತೆಗೆದಿದ್ದು ಸಣ್ಣವ್ರನ್ನ ಬಿಟ್ಟಿದ್ದೀವಿ ಅಂತ ಆ ಥರ ಏನಿಲ್ಲ. ನಾವು ಮ್ಯಾಕ್ಸಿಮಮ್ ಶ್ರೀನಿವಾಸಪುರ ಮತ್ತೆ ಈ 4-5 ತಾಲೂಕದಲ್ಲೆಲ್ಲ ತೆಗೆದಿದ್ದು ಎಲ್ಲರೂ ಮೋರ್ ದೆನ್ 10 acres ಮೇದಿದ್ದವರು ಸುಮಾರು 80 ಎಕರೆ ಇದ್ದಿದ್ದವರಷ್ಟು ಅವ್ರನ್ನ ತೆಗೆದಿದ್ದೀವಿ. ಮತ್ತು ಸಾಕಷ್ಟು ಪ್ರಜಾ ಇದರಲ್ಲಿನೂ ಇದ್ದಾರೆ ಎಲ್ಲ, ಅದೆಲ್ಲದನ್ನು ನಾವು ತೆಗೆದಾಯಿತು. ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಸೂಕ್ತ ಟೈಮ್ನಲ್ಲಿ ಇಮಿಡಿಯೇಟ್ ಆಗಿ ನಾವು ಜಿಲ್ಲಾ ಆಡಳಿತ ಅರಣ್ಯ ಇಲಾಖೆ ಸೇರಿ ಒಂದು ಸೂಕ್ತ ನಿರ್ಧಾರಕ್ಕೆ ಬಂದು
ಯಾವ ರೀತಿಯಲ್ಲಿ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ನಾವು ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆ ಕೈಗೊಂಡಿರುವಂತಹ ಒಂದು ತೆರವು ಕಾರ್ಯಾಚರಣೆಯಿಂದ ಸಾಕಷ್ಟು ಪ್ರಭಾವಿಗಳ ಒಂದು ಜಮೀನನ್ನ ಅಧಿಕಾರಿಗಳು ತೆರವು ಮಾಡ್ತಾ ಇಲ್ಲ. ಅದರಲ್ಲೂ ಪ್ರಮುಖವಾಗಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಒಂದು ಆ ಜಮೀನನ್ನು ತೆರವು ಮಾಡಬೇಕು ಅನ್ನೋ ಒಂದು ಒತ್ತುವರಿ ಮಾಡ್ಕೊಂಡಿದ್ರೆ ಆ ಜಮೀನನ್ನು ತೆರವು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಒತ್ತಾಯ ಕೂಡ ಕೇಳಿ ಬಂದಿರುವಂತದ್ದು. ಈ ಬಗ್ಗೆ ಅಧಿಕಾರಿಗಳಿಗೆ ರೈತ ಸಂಘದ ಮುಖಂಡರು ಒಂದು ಡಿಸೆಂಬರ್ 5ರ ಒಂದು ಡೆಡ್ಲೈನ್ ಅನ್ನು ಕೊಟ್ಟಿರುವಂತದ್ದು. ಜೊತೆಗೆ ಆ ಒಂದು ದಿನಾಂಕದೊಳಗೆ ಏನಾದರೂ ಸರ್ವೆ ಕಾರ್ಯ ಮಾಡದೆ ಅಥವಾ ಸರ್ವೆ ಕಾರ್ಯ ಒಂದು ದಿನಾಂಕದ ನಿಗದಿ ಮಾಡದೇ ಇದ್ದಲ್ಲಿ ಖಂಡಿತ ಮುಂದಿನ ಒಂದು ಹೋರಾಟ ಕೂಡ ನಾವು ಹಮ್ಮಿಕೊಂತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಈಗ ರೈತ ಸಂಘದ ಮುಖಂಡರು ಕೊಟ್ಟಿರುವಂತದ್ದು. ರಘುರಾಜ್, ನ್ಯೂಸ್ 18 ಕೋಲಾರ.